ತಕ್ಕಿ ಕೆಲಸ ಮಾಡಿ ಕೊಡ್ತೈತಿ. ಇರಲಿ ಅದು ಮಕ್ಕಳೆಲ್ಲ ಮರಿಲ್ಲ ಹೆಂಗ ಒಂದು ಜೀವನ ಮಾಡ್ತೈತಿ. ನಮ್ಮ ಶಾಲೆನ ಇವಾಗ ಶಾಲೆ ಇಲ್ಲಿದ್ರೆ ಮಾತ್ರ ಸತ್ತು ಹೋಗ್ತೈತಿ. ನಮ್ಮ ತಿನ್ನಕ್ಕೆ ಒಟ್ಟಿಗೂ ಕಾಳಿಲ್ಲ, ಎಷ್ಟೊತ್ತಿದ್ರು ಕೊಂಡ್ಕೋಬೇಕು, ತಿನ್ಬೇಕು ನಾವು. ಇವಾಗ ಎಲ್ಲಿ ಕೇಳಿದ್ರು ರೇಷನ್ ಕಾರ್ಡ್ ಮಾಡಲ್ಲ ಅಂತಾರೆ. ನಮ್ಮದು ಬಿಸಿ ಊಟ ಚಾಲು ಆದಾಗ ಒಂದು ಒಪ್ಪತ್ತು ಊಟ ಮಾಡ್ತಾಳೆ. ಆಮೇಲೆ ಆಕೆ ಏನು ಮಾಡಬೇಕು ಪಾಪ, ಕಾಲಿಲ್ಲ. ರಾಯಚೂರು ಜಿಲ್ಲೆ ಸಿಂಧನೂರು ತಾಲೂಕಿನ ಚನ್ನಹಳ್ಳಿ ಗ್ರಾಮದಲ್ಲಿ ಮಹಿಳೆಯೊಬ್ಬರ ಪ್ರತಿದಿನದ ಊಟ ನಡೀತಾ ಇರೋದು ಅಲ್ಲಿನ ಸರ್ಕಾರಿ ಶಾಲೆಯಲ್ಲಿ. ಇವರೇನು ಆ ಶಾಲೆಯ ನೌಕರರಲ್ಲ. ಹಾಗಾದ್ರೆ ಊಟ ದೊರೀತಾ ಇರೋದಾದ್ರೂ ಹೇಗೆ? ಆ ಮಹಿಳೆಗೆ ಊಟ ದೊರೀತಾ ಇರೋದು ಆ ಶಾಲೆಯ ಮಕ್ಕಳ ಹಾಗೂ ಶಿಕ್ಷಕರ ಅಂತಃಕರಣದಿಂದ. ಶಾಲೆಯ ಮಧ್ಯಾಹ್ನದ ಊಟದ ಮೇಲೆ ಅವಲಂಬಿತವಾಗಿರುವಂತಹ ಈ ಮಹಿಳೆ ಈ ಪರಿಸ್ಥಿತಿಗೆ ಬರೋಕೆ ಕಾರಣವೇನು? ಹೇಳ್ತೇನೆ ಕೇಳಿ. ಈ ಮಹಿಳೆಯ ಹೆಸರು ಮಾಳಮ್ಮ ಮುದಿಯಪ್ಪ. ವಯಸ್ಸು ಸುಮಾರು 70. 20 ವರ್ಷದ ಹಿಂದೆ ಈಕೆಯ ಪತಿ ಮರಣ ಹೊಂದುತ್ತಾರೆ. ಆ ಬಳಿಕ ಇವರು ಅನಾಥರಾದರು. ಹೇಳುವವರು ಇಲ್ಲ, ಕೇಳೋರು ಇಲ್ಲ. ಅಂದಿನಿಂದ ಇಂದಿನವರೆಗೂ ಶಾಲೆಯ ಬಿಸಿ ಊಟವೇ ಇವರಿಗೆ ಆಧಾರ. ದುಡಿಯೋದಕ್ಕೆ ಮೈಲಿ ಶಕ್ತಿಯೂ ಇಲ್ಲ. ಹಾಗಾದರೆ ಇವರಿಗೆ ಇನ್ನೇನು ಆಧಾರ ಆಗಬೇಕು? ಎಲ್ಲರನ್ನ ಸಾಕಿ ಸಲಹುವ ಸರ್ಕಾರದ ಯೋಜನೆಗಳು ಇವರಿಗೆ ಆಧಾರ ಆಗಬೇಕಾಗಿತ್ತು. ಆದರೆ ಆಗಲಿಲ್ಲ. ಯಾಕಂದರೆ ಸರ್ಕಾರದ ಯೋಜನೆಗಳು ದೊರಕಬೇಕು ಅಂತಂದರೆ ರೇಷನ್ ಕಾರ್ಡ್ ಇರಬೇಕು. ಇವರ ಬಳಿ ಅದೂ ಇಲ್ಲ. ಅದಿಲ್ಲದಿರೋದ್ರಿಂದ ಯಾವುದೇ ರೇಷನ್ ಇವರಿಗೆ ಸಿಗೋದಿಲ್ಲ. ಗೃಹಲಕ್ಷ್ಮಿ ಯೋಜನೆ ಸೇರಿದಂತೆ ಸರ್ಕಾರಿ ಸೌಲಭ್ಯಗಳಿಂದ ಇವರು ವಂಚಿತರಾಗಿದ್ದಾರೆ. ಸೊಸೈಟಿಗೆ ಅಕ್ಕಿ ಕೊಡ್ತಿದ್ರು, 2 ಸೇರು 3 ಸೇರು. ಈ ಕಾಲೆಲ್ಲದಕ್ಕೆ ಹೋಗೋದ ಬಿಟ್ಬಿಟ್ಟು ದೂರ ಆಗಿಬಿಡ್ತಾ, ಹೋಗೋದ ಬಿಟ್ಬಿಟ್ಟು. ಮತ್ತೆ ಯಾರಿಗೂ ಹೇಳ್ಬೇಕಿತ್ತಲ್ಲ ರಾಸಾಯನಿಕ ಮಾಡಿ ಎಲ್ಲರಿಗೂ ಹೇಳಿದ್ನಪ್ಪ. ಇದು ಓಡಿಸಿ ನಿಂತರಿಗೆ, ಅವರಿಗೆ ಶಾಲೆಗೆ ಅಧ್ಯಕ್ಷ ಆದ್ರಿಗೆ ಎಲ್ಲರಿಗೂ ಹೇಳಿದೆ. ಮಾಡಿಲ್ವಾ? ಮಾಡಿಲ್ಲ. ಮಡನಾಳ್ ಮುದಕ್ಕೆ ಅಂತ ಶಾಣ ರಾಸಾಯನಿಕ ಕಾರ್ಡ್ ಓದಿ ಅಂದ್ರೆ ಅಲ್ಲಿ ಒಂದು ಅಂಗಡಿ ಐತಲ್ ತೆಂಗಿನ ಅಲ್ಲಿಗನ ಹೋಗೋ ಸ್ವತಂತ್ರ ಇಲ್ಲ ನಾನು ಅಷ್ಟ. ಇವಾಗ ಅಕ್ಕಿ ಏನೋ ಕೊಟ್ಟರೆ ಮಾಡ್ಕೊಂಡು ತಿಂತೀಯಮ್ಮ? ಅಕ್ಕಿ ಪಕ್ಕಿ ಕೊಟ್ರೆ ಮಾಡ್ಕೊಂಡು ಬಿಡ್ತೀನಿ. ಕುಂತ್ಕೊಂಡು ಕಟ್ಟೆ ಮೇಲೆ ಬಲಿ ಐತೆ, ಹಂಗ ಕುಂತ್ಕೊಂಡು ಮಾಡ್ಕೊಂತೀನಿ. ಕೊಡ ನೀರು ಹಿಡಿದು ಇಟ್ರೆ ಯಪ್ಪ ಯೋ ಅಂತ ತರಿಸಿಟ್ಕೊಂತೀನಿ. ನೀವಂತರ ತಂದು ಇಡ್ತಾರೆ, ಇಲ್ಲ ಅನ್ನೋಲ್ಲ. ತಕ್ಕಿ ಕೆಲಸ ಮಾಡಿ ಕೊಡ್ತೈತಿ. ಇರಲಿ ಅದು ಮಕ್ಕಳೆಲ್ಲ ಮರಿಲ್ಲ ಹೆಂಗ ಒಂದು ಜೀವನ ಮಾಡ್ತೈತಿ. ನಮ್ಮ ಶಾಲೆನ ಇವಾಗ ಶಾಲೆ ಇಲ್ಲಿದ್ರೆ ಮಾತ್ರ ಸತ್ತು ಹೋಗ್ತೀನಿ. ಅದೊಂದು ಅನ್ನ ಕೊಡ್ತಾರೆ, ನನ್ನ ಬಾಳೆ ಬಚ್ಚಲ್ಲಿ ಬಿಸಿ ಊಟ ಕೊಡ್ತಾರೆ. ಬಿಸಿ ಊಟ ಕೊಡ್ತಾರೆ. ಅಲ್ಲೇ ಉಂಡು ನಿಡ್ಸ್ಕೊಂಬರ್ತೇನೆ. ಸಾರು ಅನ್ನ ನಿಡ್ಸ್ಕೊಂಬರ್ತೇನೆ. ತತ್ತಿ ಕೊಡ್ತಾರೆ, ಹಾಲು ಕೊಡ್ತಾರೆ, ಬಾಳೆಹಣ್ಣು ಕೊಡ್ತಾರೆ. ಮೊದಲಾಗ ಮುದ್ದಕ್ಕೆ ಕೊಟ್ಟಿರ್ತಾರೆ. ಜೀವ ಮಾಡ್ತಾರಪ್ಪ. ನನಗೆ ಇಲ್ಲಂತ ಅನ್ನಬಾರ್ದು, ಅವ್ರು ಅಲ್ಲಿದ್ರ ಅಂತ ನಮ್ಮ ಮಾತಾಡಬಾರ್ದು. ಎಷ್ಟು ವರ್ಷಗಳಿಂದ ಊಟ ಮಾಡ್ತೇವೆ ಅಲ್ಲಿ? ಎಷ್ಟು ವರ್ಷ ಆಯ್ತು? ಒಂದು 8 ವರ್ಷ ಆಗಿರ್ಬೋದು ಅಲ್ಲ ಇವಾಗ. 8 ವರ್ಷ, 10-15 ವರ್ಷ ಆಗಿರ್ಬೋದಲ್ಲ. ಅವು ಬಾಗನ ಊಟ ಕೊಡಿ ನಾವು ಕುಳಲ್ದ ಸತ್ತು ಹೋಗ್ತಿದ್ವಿ. ನಂಗೆ ದುಡ್ದು ಹಾಕೋರಿಲ್ಲ ಬಿಡೋರಿಲ್ಲ. ಹೌದಲ್ಲ? ಹಿಂಗೈತೆ ನೋಡಿ. ಶಾಲೆಗೆ ರಜಾ ಬಂದ ದಿನ ಇವರ ಪರಿಸ್ಥಿತಿ ಇನ್ನೂ ಚಿಂತಾಜನಕವಾಗಿಬಿಡುತ್ತೆ. ಊಟಕ್ಕೆ ದಿಕ್ಕೇ ಇಲ್ಲದಾಗ ನೆರೆಹೊರೆಯವರ ಮನೆಗಳಿಗೆ ಹೋಗಿ ಬೇಡಿ ಊಟ ಮಾಡುವಂಥ ಪರಿಸ್ಥಿತಿ ಎದುರಾಗುತ್ತೆ ಅಂತ ಹೇಳ್ತಾರೆ ಗ್ರಾಮಸ್ಥರು. ರೇಷನ್ ಕಾರ್ಡ್ ಇಲ್ಲ ಅಣ್ಣ ನಮ್ದು. ಎಷ್ಟು ವರ್ಷ ಆಯ್ತು? 8 ವರ್ಷ ಆಯ್ತು ಮದುವೆ ಆಗಿ. ರೇಷನ್ ಕಾರ್ಡ್ ಇಲ್ಲ. ಮಕ್ಕಳದ್ದು ಭಾಗ್ಯಲಕ್ಷ್ಮಿ ಬಾಂಡ್ ಕ್ಯಾನ್ಸಲ್ ಆಯ್ತು. ನಮ್ಮ ತಿನ್ನಕ್ಕೆ ಒಟ್ಟಿಗೂ ಕಾಳಿಲ್ಲ, ಎಷ್ಟೊತ್ತಿದ್ರು ಕೊಂಡ್ಕೋಬೇಕು, ತಿನ್ಬೇಕು ನಾವು. ಗಂಡ ಒಬ್ಬತ್ತೆ ದುಡಿಯತ್ತ, ಮಕ್ಕಳು ಕಟ್ಕೊಂಡು ಮನೆಯಾಗ ಇರ್ಬೇಕು. ಸಣ್ಣ ಮಕ್ಕಳು ಕಟ್ಕೊಂಡು ಎಷ್ಟಿದ್ರು ದುಡಿಬೇಕು, ತಿನ್ಬೇಕು. ಅಷ್ಟು ಕಷ್ಟ ಆಗೈತೆ. ರೇಷನ್ ಕಾರ್ಡ್ ಮಾಡ್ಸಕ್ಕೆ ಹೋದ್ರೆ 1 ತಾಸು ಬಿಡ್ತಾರೆ, 1/2 ತಾಸು ಬಿಡ್ತಾರೆ, ಬಂದ್ ಮಾಡಿಬಿಡ್ತಾರೆ. ಇವಾಗ ಎಲ್ಲಿ ಕೇಳಿದ್ರು ರೇಷನ್ ಕಾರ್ಡ್ ಮಾಡಲ್ಲ ಅಂತಾರೆ. ಇವಾಗ ಎಲ್ಲದಕ್ಕೂ ತಿಪ್ಪಲಾಗೈತೆ ರೇಷನ್ ಕಾರ್ಡ್ ಇಲ್ಲದಕ್ಕೆ. ಮಕ್ಕಳು ಸಾಲಿಗೆ ಹಚ್ಕೊಳ್ಳೋಕ್ಕೂ ಹಿಂದೆ ಮುಂದೆ ನೋಡ್ತಿದ್ದಾರೆ. ರೇಷನ್ ಕಾರ್ಡ್ ಇಲ್ಲದಕ್ಕೆ ಭಾಳ ತಿಪ್ಪಲಾಗ್ಬಿಟ್ಟೈತೆ ನಿಮಗೆ. ನಮ್ಮ ಜೊತೆ ಮದುವೆ ಆದವ್ರು ಎಷ್ಟೋ ಜನಕ್ಕೂ ಇಲ್ಲ ರೇಷನ್ ಕಾರ್ಡು. ಎಲ್ಲರೂ ಹೋಗ್ತಾರೆ ಬರ್ತಾರೆ ರೇಷನ್ ಕಾರ್ಡ್ ಇಲ್ದ ಸಲುವಾಗಿ. ರೇಷನ್ ಕಾರ್ಡ್ ಅದಿಲ್ದದಕ್ಕೆ ಏನು ಮಾಡವಲ್ರಿ. ಹಿಂದೆ ಮುಂದೆ ನೋಡ್ತಾರೆ ರೇಷನ್ ಕಾರ್ಡ್ ಇಲ್ದದಕ್ಕೆ. ಅದಕ್ಕೆ ರೇಷನ್ ಕಾರ್ಡ್ ಆಗ್ಬೇಕು ನಮ್ಗೆ ಎಷ್ಟೊತ್ತಿದ್ರು. ಅಂದರೆ ಮಕ್ಕಳು ಸಾಲಿಗೆ ಹಚ್ಚಕ್ಕೂ ನಮ್ಗೆ ಅನುಕೂಲ ಆಗುತ್ತೆ. ಪರಿಶುದ್ಧ ನಂದಿನಿ ಹಾಲಿನಿಂದ ತಯಾರಿಸಿದ ನೈಜ ನಂದಿನಿ ಐಸ್ ಕ್ರೀಮ್ಸ್. ಮಾಳಮ್ಮಜ್ಜಿ ನಮ್ಮ ಸಾಲಾಗಿದ್ಲ ಅವಾಗೆ. ಈಗ
ಬಿಟ್ಟು ಒಂದು 8 ವರ್ಷ ಆಯ್ತು. ಆಕೆದು ಕಾಲು ಬರವಲ್ಲ ಅಡ್ಡಾಡ್ಯಾನಂದ್ರೆ ಆಕೆಗೆ ಊಟದ್ದು ಭಾಳ ತೊಂದರೆ ಆಗೈತಿ. ನಮ್ಮದು ಬಿಸಿ ಊಟ ಚಾಲು ಆದಾಗ ಒಂದು ಒಪ್ಪತ್ತು ಊಟ ಮಾಡ್ತಾಳೆ. ಆಮೇಲೆ ಆಕೆ ಏನು ಮಾಡಬೇಕು ಪಾಪ ಕಾಲಿಲ್ಲ. ಮಂದಿ ಮನೆಗೆ ನೀಡ್ಸ್ಕೊಂಬಕ್ಕೆ ಹೋಗೇನಂದ್ರೂ ಕಾಲಿಲ್ಲ. ಈಗ ಆಕೆ ಜೀವನ ಹೆಂಗೆ? ಸೊಸೈಟಿ ಕಾರ್ಡೂ ಇಲ್ಲ ಆಕೆಗೆ. ಯಾರನ ಯಪ್ಪ ಹೆಣ್ಣಂದ್ರೆ ತಂದು ಕೊಡ್ತಾರಂತ. ಆಕೆ ಭವಿಷ್ಯ ಹೆಂಗೆ ಈಗ? ಅಂದರೆ 3 ಹೊತ್ತು ಊಟ ಬಿಸಿ ಊಟನೇ? 3 ಹೊತ್ತು ಅದೇ ಬಿಸಿ ಊಟನೇ. ಮತ್ತು ಅದು 2 ಗಂಟೆಗೆ ನೀಡ್ಸ್ಕೊಂಬಂದಿದ್ದು ಅಲ್ಲಿ 1 ಹೊತ್ತು ಊಟ ಮಾಡ್ತೈತೆ, ಮತ್ತೆ ರಾತ್ರಿ ಅದನ್ನ ಉಣ್ತೈತೆ, ಮುಂಜಾನೆ ಅದನ್ನ ಉಂಡು ಮತ್ತೆ ಸಾಲಕ್ಕೆ ಬರ್ತೈತೆ. ಅದು ಅದ್ರ ಜೀವನ ಹೆಂಗೆ? ಅದಕ್ಕೆ ಯಾರೂ ಇಲ್ಲ ಪಾಪ. ಶಾಲೆ ರಜೆ ಇದ್ದಾಗಮ್ಮ? ಶಾಲೆ ರಜೆ ಇದ್ದ ಊರಾಗ ನೀಡ್ಸ್ಕೊಂತೈತೆ. ಅಲ್ಲೇ 1 ಹೊತ್ತು ಉಂಡ್ರಿ ಏನು 1 ಹೊತ್ತು ಉಣ್ಲಿಕ್ರಿ ಏನು ಊರಾಗ ಓಣ್ಯಾಗ ನೀಡ್ಸ್ಕೊಂಡು ಊಟ ಮಾಡ್ತಾಳೆ. 2 ತಿಂಗಳು ರಜೆ ಇರ್ತಲ್ಲ, ಆ ಟೈಮಲ್ಲಿ ಹೆಂಗೆ? ಮತ್ತೆ ಆಕೆ ಹಂಗೆ ಮತ್ತೆ ಯಾರನ್ನ ಕೊಟ್ಟರು ಉಣಿರ್ತಾ, ಇಲ್ಲ ಅಂದ್ರೆ ಸುಮ್ಮನೆ ಮಕ್ಕಂಡಿರ್ತದೆ ತನ್ನ ಮನೆಗೆ ತಾನು. ಹಾಗಾದರೆ ಇವರು ರೇಷನ್ ಕಾರ್ಡ್ ಪಡೆದುಕೊಳ್ಳೋಕೆ ಪ್ರಯತ್ನವೇ ಪಟ್ಟಿಲ್ವಾ? ಗ್ರಾಮಸ್ಥರು ಮತ್ತು ಶಾಲಾ ಸಿಬ್ಬಂದಿಗಳು ಈ ಸಂಕಷ್ಟವನ್ನು ಹಲವು ಬಾರಿ ಸ್ಥಳೀಯ ಅಧಿಕಾರಿಗಳ ಗಮನಕ್ಕೆ ತಂದಿದ್ರೂ ಇನ್ನೂ ಯಾವುದೇ ಪರಿಹಾರ ದೊರೆತಿಲ್ಲ. ಅಲ್ಲಿಯ ಅಧಿಕಾರಿಗಳ ಧೋರಣೆ ಹೇಗಿದೆ ಅಂತಂದರೆ, ಗ್ರಾಮದ ಮಹಿಳೆಯ ಪ್ರಕಾರ, ನಾನು ಮದುವೆಯಾಗಿ ಇಲ್ಲಿಗೆ ಬಂದು ಸುಮಾರು 8 ವರ್ಷಗಳು ಕಳೆದಿದೆ. ರೇಷನ್ ಕಾರ್ಡ್ ಮಾಡಿಸೋಕೆ ಸಿಂಧನೂರು ತಾಲೂಕು ಕೇಂದ್ರಕ್ಕೆ ಹಲವು ಬಾರಿ ತೆರಳಿದ್ದೇನೆ. ಆದರೆ ಅಧಿಕಾರಿಗಳು ಆನ್ಲೈನ್ ಅರ್ಜಿಯನ್ನು ಬಿಟ್ಟರು ಬನ್ನಿ ಎಂದು ಮಾತ್ರ ಹೇಳಿ ಕಳಿಸ್ಬಿಡ್ತಾರೆ. ಸೊ ಆ ಗ್ರಾಮದಲ್ಲಿ ಸುಮಾರು ಜನರ ಹತ್ತಿರ ರೇಷನ್ ಕಾರ್ಡ್ ಇಲ್ಲದೇ ಪರದಾಡುವಂತಾಗಿದೆ. ಸೊ ಶಾಲಾ ಮಕ್ಕಳು ತೋರಿದ ಅಂತಃಕರಣದಲ್ಲಿ ಒಂದಷ್ಟಾದರೂ ಅಧಿಕಾರಿಗಳಲ್ಲಿ ಇದ್ದಿದ್ರೆ ಮಾಳಮ್ಮ ಮುದಿಯಪ್ಪ ಅವರು ಇಂದು ಇಂಥ ಪರಿಸ್ಥಿತಿಯಲ್ಲಿ ಇರ್ತಾ ಇರಲಿಲ್ಲ. ಇನ್ನಾದರೂ ಸರ್ಕಾರಿ ಅಧಿಕಾರಿಗಳು ತಮ್ಮ ಕೆಲಸವನ್ನು ಅಂತಃಕರಣದಿಂದ ಮಾಡಬೇಕಾಗಿದೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.